ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮಗೆ ಸುವರ್ಣ ಒಂದು ವಿಷಯದೊಂದಿಗೆ ತಮ್ಮೆಲ್ಲರ ಮುಂದೆ ಬಂದಿದ್ದೇನೆ. ನನ್ನ ಹೆಸರು ಚಂದ್ರಕಲಾ ಎಂ ಪಾಟೀಲ್ ಅಂತೇಳಿ. ನಾವು ಎಡೆಚರು ಅಂತ ಒಂದು ಗ್ರಂಥ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಂಥ ಎಡೆಚರು ಗ್ರಂಥದ ಸಂಪಾದಕರಾದಂಥ ಎ ಹರೀಶ್ ಡೋಂಗ್ರೆ ಸರ್ ಅವರ ಜೊತೆಗೆ ಮಾತುಕತೆ. ಸರ್ ನಮಸ್ಕಾರಗಳು. ನಮಸ್ಕಾರ ಮೇಡಮ್. ಕಲಬುರಗಿ ಜಿಲ್ಲೆಗೆ ತಮಗೆ ಸ್ವಾಗತ. ಧನ್ಯವಾದಗಳು. ಸರ್, ತಾವು ಕಲಬುರಗಿ ಜಿಲ್ಲೆಗೆ ಯಾಕೆ ಬಂದಿರಿ ಅನ್ನೋದು ತಮ್ಮ ಒಂದು ಸಂಕ್ಷಿಪ್ತ ಪರಿಚಯದೊಂದಿಗೆ ಮಾತಾಡಲ್ಲ? ಹಾಂ, ಸರಿ. ಮೊದಲನೆಯದಾಗಿ ನಾನು ಇಲ್ಲಿಗೆ ಬರಲಿಕ್ಕೆ ಕಾರಣ ನೀವು ಕೆಲವು ತಿಂಗಳ ಹಿಂದಿನಿಂದ ನಾವು ಏನು ಚರ್ಚೆ ಮಾಡ್ಕೊಂಡು ಬಂದ್ವಿ, ಅಥವಾ ಒಂದು ಪುಸ್ತಕದ ಬಗ್ಗೆ ಪುಸ್ತಕ ಬರೀಬೇಕು, ಸಂಪಾದನೆ ಮಾಡಬೇಕು, ಇದರ ಬಗ್ಗೆ ನಿಮ್ಮ ಕಾನ್ಸೆಪ್ಟ್ ಏನಿತ್ತು ಅದನ್ನು ಬರ್ತಾ ಬರ್ತಾ ಡೆವಲಪ್ ಮಾಡ್ಕೊಂಡು ಬಂದ್ವಿ. ಒಂದು ರೀತಿ ಹೇಳಬೇಕು ಅಂದರೆ, ಈ ಪುಸ್ತಕ ಏನಿದೆ ಎಡಚರು ಅನ್ನೋದು, ಒಂದು ಪುಸ್ತಕದ ರ್ಯಾಕ್ನಲ್ಲಿ ಎಷ್ಟೇ ಪುಸ್ತಕಗಳು ಇದ್ದರೂ ಮೊದಲು ಕೈ ಹೋಗುವುದು ಈ ಪುಸ್ತಕದ ಮೇಲೆ. ಯಾಕೆಂದರೆ ಇದರ ಆಕರ್ಷಕ ಮುಖಪುಟ. ಇಲ್ಲಿ ನೋಡಿ, ಈ ಮುಖಪುಟ ಹೊತ್ತು ಬಂದ ಈ ಪುಸ್ತಕದಲ್ಲಿ ಏನೋ ಒಂದು ಸೆಳೆತ ಇದೆ, ಶಕ್ತಿ ಇದೆ. ನೋಡಿ, ನೀವೆಲ್ಲ ನೋಡ್ಬೋದು, ಬಸವಣ್ಣನವರು ಎಡಗೈಯಲ್ಲಿ ಲಿಂಗವನ್ನು ಹಿಡಿದು ಕುಳಿತಿದ್ದಾರೆ. ಈ ಪುಸ್ತಕಕ್ಕೆ ಇದಕ್ಕಿಂತ ಒಳ್ಳೆಯ ಮುಖ ಚಿತ್ರ ಬೇರೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಂತೀರಿ ಮೇಡಮ್? ಹೌದು ಸರ್, ಅದೇ ನಾವು ನೋಡಿದಾಗ ಬಹಳ ಸಂತೋಷ ಅನ್ನಿಸ್ತಾ ಇದೆ ಸರ್. ಅದರಲ್ಲಿಯೂ ಮುಖಪುಟ ಬಸವಣ್ಣನವರೇ, ವಿಶ್ವಗುರು ಬಸವಣ್ಣನವರ ಒಂದು ಫೋಟೋ ತುಂಬಾ ಆಕರ್ಷಕವಾಗಿದೆ ಸರ್. ಈ ಪುಸ್ತಕಕ್ಕೆ ಹೇಳಿ ಮಾಡಿಸಿದ ಒಂದು ಮುಖಪುಟ. ಹಾಗೆ ಪುಟಗಳನ್ನು ತೆರೆಯುತ್ತಾ ಹೋದಂತೆ ಒಂದು ದೊಡ್ಡ ಶಕ್ತಿಯ ಅನಾವರಣ ಆಗ್ತಾ ಇದೆ. ಇದರಲ್ಲಿ ಸುಮಾರು 62 ಲೇಖನಗಳು ಇವೆ. ಎಡಚರ ಬಗ್ಗೆ, ಎಡಗೈಯನ್ನು ಉಪಯೋಗಿಸುವವರ ಬಗ್ಗೆ, ಅವರ ಕಷ್ಟಗಳು, ಅವರು ಅನುಭವಿಸಿದ ಒಂದು ಯಾತನೆಗಳು, ಎಡಗೈ ಉಪಯೋಗ ಮಾಡುವುದಕ್ಕೆ ಇರುವ ಅಡಚಣೆಗಳು, ಇವೆಲ್ಲವನ್ನು ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೆಯೇ ಪಾಸಿಟಿವ್ ಆಗಿ ನೋಡೋ ಹಾಗಿದ್ರೆ, ಎಡಗೈ ಉಪಯೋಗಿಸುವವರು ಏನು ಅಡ್ವಾಂಟೇಜಸ್ ಇದೆ ಅದನ್ನು ಹೇಳಿದ್ದಾರೆ. ಅಥವಾ ಈ ಜಗತ್ತಿನ ಅನೇಕ ದೊಡ್ಡ ವ್ಯಕ್ತಿಗಳು ಅಂದರೆ ಸಾಧನೆ ಮಾಡಿದವರು ಎಡಚರಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯುಳ್ಳ ಒಂದು ಸಂಗ್ರಹಯೋಗ್ಯವಾದ ಪುಸ್ತಕ, ಪ್ರತಿ ಮನೆಯ ಪುಸ್ತಕ ಕಪಾಟಿನಲ್ಲಿ ಇರಬೇಕಾದ ಪುಸ್ತಕ ಇವತ್ತು ಬಿಡುಗಡೆಗೆ ಸಿದ್ಧವಾಗಿದೆ. ಈ ಪುಸ್ತಕವನ್ನು ಎಲ್ಲರೂ ಕೊಂಡು ಓದಬೇಕು. ಹಾಗೆ ತಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೋ ಅಥವಾ ನಿಮ್ಮ ಸಂಸಾರ ಯಾರಿದ್ದಾರೋ ಎಲ್ಲರೂ ಇದನ್ನು ಓದೋ ಥರ ಆಗ್ತದೆ. ಇದೇ ನನ್ನ ಆಸೆ. ತುಂಬ ಧನ್ಯವಾದಗಳು ಸರ್. ತಾವು ಬೆಂಗಳೂರಿನಿಂದ ಬಂದು ಇದಕ್ಕೆ ಒಂದು ಸಂಪಾದಕತ್ವ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲ ಲೇಖಕರ, ಇಡೀ ನಮ್ಮ ಕರ್ನಾಟಕದ ಎಡೆಚರುನೇ ಅದರಲ್ಲಿದ್ದಾರೆ ಸರ್. ಅದಕ್ಕಾಗಿ ಗ್ರಂಥವನ್ನು ಕೂಡ ನಾವು ಎಡೆಚರಿಗಾಗಿ ಅರ್ಪಣೆ ಮಾಡಿದ್ದೇವೆ. ಈ ಒಂದು ಸಣ್ಣ ಒಂದು ವಿಚಾರ ಇಷ್ಟೊಂದು ಪ್ರಚಾರ ಆಗುತ್ತದೆ ಅಂತ ನಾವು ಅನ್ಕೊಂಡಿದ್ದಿಲ್ಲ. ಖಂಡಿತ ಇಲ್ಲ. ಇವತ್ತು ಈ ಒಂದು
ಸುಂದರವಾದ ಶಾಲೆ ಅಂದರೆ ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿರುವುದಕ್ಕೂ ತುಂಬ ಕಾರಣ ಇದೆ ಸರ್. ಏನು ಕಾರಣ ಇದೆ ಅಂತಂದರೆ ನಿಮಗೆ ಗೊತ್ತಿರಲಿ ಸರ್, ಈ ಶಾಲೆಯ ಮಕ್ಕಳು LKGಯಿಂದ 8ನೇ ತರಗತಿಯವರೆಗೂ ಎಲ್ಲ ಮಕ್ಕಳು 2 ಕೈ ಬಳಸಿ ಬರೆಯುತ್ತಾರೆ ಸರ್. ಅದು 2 ಭಾಷೆ ಸರ್. ಆ ಉದ್ದೇಶಕ್ಕಾಗಿ ಇಲ್ಲೇ ಈ ಕಾರ್ಯಕ್ರಮ ಇಟ್ಟುಕೊಂಡಿದೆ. ಅದಕ್ಕೆ ತಮ್ಮ ಅಮೂಲ್ಯ ಸಮಯ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ತಾವು ಭಾಗವಹಿಸಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು. ನಾನು ನಿನ್ನೆ ನಾವು ಬಂದಿದ್ವಿ, ಒಂದು ದಿವಸ ಮೊದಲೇ ಬಂದಿದ್ವಿ. ಯಾಕೆಂದರೆ ನಾವು ಇಲ್ಲಿ ಬಂದ ಮೇಲೆ ಇಲ್ಲಿಯ ಜನ, ಇಲ್ಲಿಯ ಭಾಷೆ, ಇಲ್ಲಿಯ ಒಂದು ಸೊಗಡು ಇವೆಲ್ಲವನ್ನು ನಾವು ಅನುಭವಿಸಬೇಕು ಅನ್ನೋದು. ಒಂದು ಪುಸ್ತಕ ಕಾರ್ಯಕ್ರಮಕ್ಕೆ ಬಂದರೂ ಹೋದರು ಅಂತ ಆಗೋದಿಲ್ಲ. ಇಲ್ಲಿಯ ಜನತೆ, ಇಲ್ಲಿಯ ಒಂದು ಭಾಷೆ ಏನಿದೆ ನನಗೆ ತುಂಬ ಇಷ್ಟವಾದ ಸಂಸ್ಕೃತಿ ಇದೆ, ಉತ್ತಮ ಸಂಸ್ಕೃತಿ ಇದೆ. ಅನೇಕ ಪುಸ್ತಕಗಳನ್ನು ಜನ ಇಲ್ಲಿಯವರು ಓದ್ತಾರೆ. ಆದ್ದರಿಂದ ಒಂದು ದಿವಸ ಮೊದಲೇ ಬಂದು ಇದೆಲ್ಲವನ್ನು ಗಮನಿಸಿದ್ದೀವಿ. ಹಾಗೆಯೇ ನಿನ್ನೆ ಶಾಲೆಗೂ ಭೇಟಿ ನೀಡಿ ನೀವು ಹೇಳಿದಂತೆ 2 ಕೈಯಿಂದ ಬರೆಯುವ ಒಂದು ಸೊಗಸನ್ನು ನಾವು ನೋಡಿದ್ದೀವಿ. ಹಾಗೆಯೇ ಆ ಮಕ್ಕಳ ಜೊತೆ ಒಂದಾಗಿ ನಾವು ಅವರಿಗೆ ಒಂದು ತತ್ವಪದ ಹೇಳ್ಕೊಡ್ತೀವಿ, ಅಥವಾ ಒಂದು ಭಜನೆ ಒಂದನ್ನು ಹೇಳ್ಕೊಡ್ತೀವಿ. ಆ ಮಕ್ಕಳ ಜೊತೆ ನಾವು ಮಕ್ಕಳಾಗ್ಬಿಟ್ವಿ ನೀನು. ಅಂಥ ಒಂದು ಸುಸಂದರ್ಭ. ನಾನೊಂದು ಬೆಂಗಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬರವಣಿಗೆ ನನ್ನ ಹವ್ಯಾಸ. ಇದು ನನ್ನ 2ನೆಯ ಸಂಪಾದಿತ ಕೃತಿ. ಇದರ ಮುಖ್ಯ ಸಂಪಾದಕರು ನೀವೇ ನನಗೆ ಅವಕಾಶ ಕೊಟ್ಟು ಇಂಥ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ನಿಮಗೂ ನನ್ನ ಧನ್ಯವಾದಗಳು. ಇದೇ ರೀತಿ ಅನೇಕ ಉತ್ತಮ ಪುಸ್ತಕಗಳನ್ನು ಈ ಸಮಾಜಕ್ಕೆ ಕೊಡುವಂತಾಗಲಿ ಎಂಬುದೇ ನನ್ನ ಆಸೆ. ತುಂಬ ತುಂಬ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ತಮ್ಮ ಅಮೂಲ್ಯ ಸಮಯ ಕೊಟ್ಟು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ಸ್.